ಮತ್ತೊಮ್ಮೆ ನಾನು ಎಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬೆಂಗಳೂರಿನಿಂದ ದೂರದ ಬೆಳಗಾವಿಯೊಳಗ ನಾವು ಈ ಸದನವನ್ನ ನಡೆಸ್ತಾ ಇದ್ದೇವೆ. ಸರ್, ಇಲ್ಲಿ ಈ ರೀತಿ ಮಾಡಿದ್ರೆ ಹೆಂಗಾಗುತ್ತೆ? ಅಷ್ಟೊಂದು ಕೂತ್ಕೊಳ್ಳಿ. ರಾಜ್ಯ ಸರ್ಕಾರ ಕೊಬ್ಬರಿಗೆ ಕೂತ್ಕೊಳ್ಳಿ ಅವರಲ್ಲಿ. ನೀವಲ್ಲಿ ಕೂತ್ಕೊಳ್ಳಿ. ಈಗ ನೀವು ಕೂತ್ಕೊಳ್ಳಿ. ಏನು ಗೊತ್ತಿಲ್ಲ ಅಂತ ಮಾತಾಡಬೇಡಿ. ಸುಮ್ಮನೆ ಮಾತಾಡ್ಬೇಕಂತ ಮಾತಾಡಬೇಡಿ. ನೀವಿಬ್ರು ಕೂತ್ಕೊಳ್ಳಿ. ಅಲ್ಲಿ ಮಾತಾಡ್ಬೇಕಂತ ತೋರಿಸ್ಲಿಕ್ಕೆ ಯಾರು ಮಾತಾಡಬೇಡಿ. ಪ್ರಚಾರದಲ್ಲಿ ನಿಮ್ಗೆ ಬರ್ಲಿಕ್ಕೆ ಜಾಸ್ತಿ ಶಿವಲಿಂಗೇಗೌಡ್ರೆ ಮಂತ್ರಿ ಮಾಡಲ್ಲ ಅವರು. ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಈ ಅಧಿವೇಶನ ತನ್ನದೇ ಆಗಿರ್ತಕ್ಕಂಥ ಜನರ ಬಯಕೆ ಬೇಡಿಕೆಗೆ ಸ್ಪಂದಿಸಿ ಮಾಡಿರ್ತಕ್ಕಂಥದ್ದು. ಈ ಅಧಿವೇಶನದ ಮೂಲಕ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅತ್ಯಂತ ಕಾತುರದಿಂದ ಇಲ್ಲಿ ಏನು ನಡೀತದೆ ಅನ್ನೋದು ನೋಡ್ತಾ ಇದ್ದಾರೆ. ಈ ರೀತಿ ನಾವು ಸಮಯ ವ್ಯರ್ಥ ಹಾಳು ಮಾಡೋ ಹಾಗೆ ಆದರೆ ನಮ್ಮ ಸದನಕ್ಕೆ, ನಮ್ಮೆಲ್ಲರಿಗೆ ಇದು ಗೌರವದ ಪ್ರಶ್ನೆ ಆಗುತ್ತೆ. ದಯಮಾಡಿ ಈ ಸದನದಲ್ಲಿ ಶಿಸ್ತಿನಿಂದ ನಡೆಸುವಂತೆ ನಾನು ತಮ್ಮಲ್ಲಿ ಆಗ್ರಹ ಮಾಡ್ತೀನಿ. ಅವರೆಲ್ಲರ ಸಹಕಾರವನ್ನು ಕೋರ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಅಶ್ವಥ್ ನಾರಾಯಣ ಅವರು ಒಂದು ಮೂಲಭೂತವಾಗಿರ್ತಕ್ಕಂಥ ಪ್ರಸ್ತಾಪ ಮಾಡಿದರು. ಶಿವಲಿಂಗೇಗೌಡರು ಇದನ್ನೇ ಹೇಳಬೇಕು, ಇದನ್ನೇ ಹೇಳಬೇಕು. ಯಾವುದೇ ಶಾಸಕ ಇರಲಿ, ಅದು ಆಡಳಿತ ಪಕ್ಷದ ಶಾಸಕ ಇರಲಿ ಅಥವಾ ವಿರೋಧ ಪಕ್ಷದ ಶಾಸಕ ಇರಲಿ, ಅವರು ತಮ್ಮ ವಿವೇಚನೆಗೆ, ವಿವೇಕಕ್ಕೆ ಏನು ತೋರುತ್ತೆ ಅದನ್ನು ಹೇಳಬೇಕು, ಹೇಳಬಹುದು. ಹೇಳುವ ಅಧಿಕಾರ, ಹಕ್ಕು ಅವ್ರಿಗೆ. ಅದು ಹಿಂಗೆ ಹೇಳಬೇಕು. ಅವಾಗ ನಫೆಡದ್ದು ಹೇಳಿದ್ರಿ, ಈಗ ಇದನ್ನೇ ಹೇಳಬೇಕು. ಅದು ಯಾವುದು ಯಾರು ಕಂಪಲ್ಷನ್ ಮಾಡೋದಕ್ಕೆ ಕೂತ್ಕೊಳ್ಳಿಲ್ಲ. ನೋಡಿ, ಮಂತ್ರಿಗಳೇ ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ. ಅವ್ರ ಯಾಕೆ ಈ ರೀತಿ ಕೂತ್ಕೊಳ್ಳಿ. ಈಗ ವಿರೋಧ ಶಿವಲಿಂಗೇಗೌಡರ ಶೂನ್ಯ ವೇಳೆಗೆ ಸೀಮಿತವಾಗಿ ಮಾತಾಡಿ. ಶೂನ್ಯ ವೇಳೆಗೆ ಆದಷ್ಟು ಬೇಗನೆ ಮಾತಾಡಿ. ಅಧ್ಯಕ್ಷರೇ, ನೀನು ಸಂತೆದಾರ ಮಾಡಬೇಡ. ಇಲ್ಲಿ ನೀ ಸಂತೆ ಎಲ್ಲ ಮಾಡುವಾಗ ನೀನು ಮಾಡಬೇಡ. ಕೂತ್ಕೊಳ್ಳಿ. ಈಗ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಏನು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು, ಏನಕ್ಕೋಸ್ಕರ ಕೊಬ್ಬರಿ ಬೆಲೆ ಈ ರೀತಿ ಕುಸ್ತಿದೆ, ಇದು ಈ ಸದನದಲ್ಲಿ ಚರ್ಚೆ ಆಗ್ಬೇಕು. ಈ ಸದನದಲ್ಲಿ ಪಾಮ್ ಆಯಿಲ್ ನ ಎಕ್ಸ್ಪೋರ್ಟ್ ಮಾಡ್ತಾ ಬಿಟ್ಟಿಲ್ಲ. ಪಾಮ್ ಆಯಿಲ್ ನ 0 ಅವರ್ ಇವ್ರಿಗೆ ಮಾತ್ರ ದೊಡ್ಡದಾಗಿ 0 ಅವರ್ ಅಲ್ಲ, ನಮಗೆ ಆಡಳಿತ ಪಕ್ಷದವರಿಗೆ ಮಾತ್ರ 0 ಅವರ್. ಇವ್ರು ಮಾತಾಡಿದ್ರು ಯಾರು ಏನು ಕೇಳಂಗಿಲ್ಲ. ಇವ್ರ ನೀವು ಮಾತಾಡಿ. ಶಿವಲಿಂಗೇಗೌಡರು ಮಾತಾಡಿ. ಅವರ ನಾಯಕರಿದ್ದಾರೆ, ಅಲ್ಲಿ ಮಾತಾಡ್ಲಿ. ಮಾತಾಡ್ಲಿ. ಮನೆ ಸಭಾಧ್ಯಕ್ಷ, ನಮ್ಮದು ಕೊಬ್ಬರಿ ಬೆಲೆ ಇಳಿದು ಇದೆ, ಅದಕ್ಕೆ ಸರ್ಕಾರದ ಪರಿಹಾರ ಕೇಳ್ತಾ ಇದ್ದೀವಿ. ನೀವು ಏನ್ ಮಾತಾಡ್ತೀರಿ ಮಾತಾಡ್ರಿ, ನಾವು ಗಲಾಟೆ ಮಾಡ್ತೀವಿ. ನೀವು ಮಾತಾಡಿ, ನಾವು ಗಲಾಟೆ ಮಾಡಿ. ಏನ್ ನಿಮ್ಗೆ ಗಲಾಟೆ ಮಾಡಕ್ ಗೊತ್ತಿರೋದು? ಗಲಾಟೆ ಮಾಡೋದು? ಶಾಲ್ ಬಿಸಾಡ್ರಿ.
ಶಿವಲಿಂಗ ಅವ್ರೆ ನೀವು ಮಾತಾಡಿ. ನಾನು ಮಾನ್ಯ ಸಭಾಧ್ಯಕ್ಷ ಈಗ ಸನ್ಮಾನ್ಯ ಮುನ್ರಾಜ್ ಅಧ್ಯಕ್ಷರೇ, ಈಗ ಪಾಮ್ ಆಯಿಲ್ ಮಾತಾಡಿ ಸಂತೆಯಲ್ಲಿ ಮುನ್ರಾಜ್ ಈಗ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿ. ಶಿವಲಿಂಗ ತಾವು ಮಾತಾಡಿ. ರಾಜ್ಯ ಸರ್ಕಾರದ ಏನ್ ಕೊಟ್ಟಿರಿ ಅಂತ ಹೇಳೋರು ತರ್ಕೋಬೇಕಲ್ಲ ನೀವು. ಸ್ವಲ್ಪ ಹೇಳು. ರಾಜ್ಯ ಸರ್ಕಾರ ಕೂತ್ಕೊಳ್ಳಿ ಅವ್ರೆ, ಸಿಟ್ ಡೌನ್. ಇವ್ರೆ ಅವ್ರು ಮಾತಾಡ್ಲಿ. ನೀವ್ ಹೇಳ್ದಾಗ ಆಗುದಿಲ್ಲ, ನೀವು ಕೂತ್ಕೊಳ್ಳಿ ಅಲ್ಲಿ. ಜೀರೋ ಅವರ ರಾಜಕೀಯ ಮಾತಾಡ್ತಾರೆ. ಕೂತ್ಕೊಳ್ಳಿ ಕೆಲಸ ಮಾಡಿ. ರಾಜ್ಯ ಸರ್ಕಾರ ಈಗ ಸರ್ಕಾರನ ಈಗ ನಾನು ಹೇಳ್ತಾ ಇರೋದು ಕೊಬ್ಬರಿ ಬೆಲೆ ಇಷ್ಟೊಂದು ಗಗನಕ್ಕೆ ಇಳಿಲಿಕ್ಕೆ ಕಾರಣ ಏನು ಅಂದ್ರೆ, ಪಾತಾಳಕ್ಕೆ ಇಳಿಲಿಕ್ಕೆ ಪಾಮ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಕೊಬ್ಬರಿನಲ್ಲಿ 50-75% ಎಣ್ಣೆಗೆ ಹೋಗುತ್ತೆ. ಕೊಬ್ಬರಿ ತಿನ್ನೋದಕ್ಕೆ ಹೋಗಲ್ಲ, ಎಣ್ಣೆಗೆ ಹೋಗುತ್ತೆ. ಅದೇ ಪಾಮ್ ಆಯಿಲ್ನ ಎಕ್ಸ್ಪೋರ್ಟ್ ಕೊಟ್ಟಿಲ್ಲ. ಇದು ಕೇಂದ್ರ ಸರ್ಕಾರ ಅಲ್ದಲ್ಲೇ ನಾವು ನೀವು ಕುತ್ಕೊಂಡು ಸದನದಲ್ಲಿ ಮಾಡಕ್ಕಾಗತ್ತಾ? ಅಲ್ಲಿ ಮಾತಾಡಿ ಹೋಗಿ. ಅಲ್ಲಿ ಮಾತಾಡಿ ಹೋಗಿ. ನಿಮ್ಗೂ ನನ್ಗೂ ಅಲ್ಲಿ ಮಾತಾಡುವಂತೇಳಿ ನೀವು ರಾಜ್ಯಕ್ಕೆ ಬೇಡ, ಕೂತ್ಕೊಳ್ಳಿ. ಅಲ್ಲಿ ನಿಮ್ ನಾಯಕರಿದ್ದಾರೆ. ಮುನಿರಾಜ್ ಕೂತ್ಕೊಳ್ಳಿ. ಮುನಿರಾಜ್ ಅವ್ರೆ ಕೇಂದ್ರ ಸರ್ಕಾರ ನೋಡಿ ಕೂತ್ಕೊಳ್ಳಿ. ಏನ್ ಮಾತಾಡ್ತಾರೆ ಇವ್ರು? ಸಂಘ ಭಾಷಣ ಮಾತಾಡ್ತಾರೆ. ಸಂಕಷ್ಟ ಸಿಕ್ಕಿದ್ದಾರೆ ನಮ್ಮ ರೈತ, ನಮ್ ಟ್ಯಾಕ್ಸ್ ಕಟ್ತಾ ಇದೀವಿ, ಪುಕ್ಕಟ್ಟೆ ಕೇಳ್ತಾ ಇಲ್ಲ ಕೇಂದ್ರ ಸರ್ಕಾರನ. ರಾಜ್ಯ ಅಲ್ಲಿ ಕೂತ್ಕೊಳ್ಳಿ ನೀವು. ನೀವೀಗೇನಂತ ಬರ್ದಿದ್ದೀರಿ? ಪತ್ರ ಬರ್ದಿದ್ದಾರೆ. ಇನ್ನು ಮುಂದೆ ನಾಫೆಡ್ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪತ್ರ ಬರ್ದಿದ್ರಲ್ಲ. ರೈತರನ್ನ ಉಳಿಸೋದ ಇದು? ರೈತರು ದ್ವಿಗುಣ ಮಾಡೋದ? 24 ಗಂಟೆ ಒಳಗೆ ಇದ್ರೊಳಗೆ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಹಿಂಗ ರೈತರು ದ್ವಿಗುಣ ಮಾಡೋದು. ರೈತರು ಯಾರು ಕೇಳಬೇಕು? ಯಾರು ಕೊಡ್ಬೇಕು ಸಹಾಯಧನ? ಯಾರು ಕೊಡ್ಬೇಕು? ಪ್ರಸ್ತಾವನೆ ಮಾಡಿ. ಕೇಂದ್ರ ಸರ್ಕಾರ ಕೊಡ್ಬೇಕು. ಇರೋ ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.